ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿವಿ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಆಲ್ ಬಟನ್ ಒತ್ತಿ. ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನೆಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ. ಸೃಷ್ಟಿಯ ನಿಯಮ ಯಾರಿಗೂ ಸರಿಯಾಗಿ ಅರ್ಥವೇ ಆಗಲ್ಲ. ಹುಟ್ಟು ಸಾವು ಯಾರಿಂದ ಯಾರಿಗೆ ಎಂಬುದು ತಿಳಿದುಕೊಳ್ಳುವುದು ಅಸಾಧ್ಯದ ಸಂಗತಿ. ಜೀವರಾಶಿ, ಸಸ್ಯ ಸಂಕುಲ ಪ್ರತಿಯೊಂದು ಮತ್ತೊಂದರ ಮೇಲೆ ಅವಲಂಬಿತವಾಗಿರುತ್ತದೆ. ಸಾಮಾನ್ಯವಾಗಿ ಸಸ್ಯಗಳು ಪರಾಗಸ್ಪರ್ಶಕ್ಕಾಗಿ ಪಕ್ಷಿಗಳು ಮತ್ತು ಕೀಟಗಳ ಮೇಲೆ ಅವಲಂಬಿತವಾಗಿದೆ. ಇದು ಸಸ್ಯಗಳ ಸಂತಾನೋತ್ಪತ್ತಿಗೆ ಸಹಾಯ ಮಾಡುತ್ತದೆ. ಆದರೆ ಇದೊಂದು ಮರವು ಪಕ್ಷಿಯ ಜೀವವನ್ನು ತೆಗೆಯುವ ಮೂಲಕ ಅಪಾಯಕಾರಿ ಮರವೆಂದು ಗುರುತಿಸಿಕೊಂಡಿದೆ. ಬರ್ಡ್ ಕ್ಯಾಚರ್ ಎಂದು ಕರೆಯುವ ಈ ಮರದಲ್ಲಿ ಪ್ರತಿ ಕೊಂಬೆಯೂ ಅಪಾಯಕಾರಿಯೇ. ಮರದ ಮೇಲೆ ಗೂಡು ಮಾಡಿಕೊಳ್ಳಲು ಬರುವ ಪುಟ್ಟ ಪಕ್ಷಿಗಳು ಈ ಮರಕ್ಕೆ ಹೆಚ್ಚು ಆಕರ್ಷಣೆಯಾಗುತ್ತವೆ. ಮರದ ಕೊಂಬೆಗಳ ಮೇಲೆ ಹಕ್ಕಿ ಕುಳಿತ ತಕ್ಷಣ ಈ ಮರವು ಜಿಗುಟಾದ ಬೀಜಗಳು ಬಿಡುಗಡೆ ಮಾಡಿ ಹಕ್ಕಿ ರೆಕ್ಕೆ ಗರಿಗಳಿಗೆ ಅಂಟಿಕೊಳ್ಳುತ್ತದೆ. ಆಗ ಹಕ್ಕಿಗಳು ಹಾರಲಾಗದೆ ಅಲ್ಲೇ ಕಚ್ಚಿಕೊಳ್ಳುವಂತೆ ಆಗುತ್ತದೆ. ಪಿಸೋನಿಯಾ ಎಂಬುದು ಬೌಗೆನ್ವಿಲ್ಲಿಯಾ ಎಂಬ ಹೂವಿನ ಜಾತಿಯಾಗಿದ್ದು ನೈಟ್ರಾಜಿನೇಸಿಯಲ್ಲಿ ಹೂ ಬಿಡುವ ಸಸ್ಯಗಳ ಕುಲವಾಗಿದೆ. ಇದಕ್ಕೆ ಡಚ್ ಫಿಸಿಷಿಯನ್ ಹಾಗೂ ಪರಿಸರವಾದಿಯಾದ ವಿಲಿಯಂ ಪಿಸೋ ಅವರು ಹೆಸರಿಟ್ಟಿದ್ದು ಕ್ಯಾಚ್ ಬರ್ಡ್ ಟ್ರೀಸ್, ಬರ್ಡ್ ಕ್ಯಾಚರ್ ಟ್ರೀಸ್, ಬರ್ಡ್ ಲೈಮ್ ಟ್ರೀಸ್ ಎಂದು ಕರೆದಿದ್ದಾರೆ. ಬರ್ಡ್ ಕ್ಯಾಚರ್ ಮರದಲ್ಲಿ ದಪ್ಪನೆಯ ಅಂಟು ಜೆಲ್ ಉತ್ಪತ್ತಿಯಾಗಿ ಅದರ ಮೇಲೆ ಏನೇ ಬಿದ್ದರೂ ಅಂಟಿಕೊಂಡು ಬಿಡಿಸಿಕೊಳ್ಳಲು ಆಗುವುದಿಲ್ಲ. ಇದರ ಮತ್ತೊಂದು ವಿಶೇಷ ಬೀಜದ ಗೊಂಚಲು ಡಜನ್ ಬೀಜಗಳಿಂದ ಸುಮಾರು 200 ಬೀಜಗಳವರೆಗೂ ಹೊಂದಿರುತ್ತದೆ. ಬೀಜಗಳನ್ನು ಕಂಡ ಕೂಡಲೇ ಹಕ್ಕಿಗಳು ಕೊಂಬೆಗಳ ಮೇಲೆ ಕೂರುತ್ತದೆ. ಕೂತ ಹಕ್ಕಿಗಳ ಪುಕ್ಕಗಳಿಗೆ ಬೀಜಗಳು ಅಂಟಿಕೊಳ್ಳುತ್ತದೆ. ಬೀಜದ ಜಿಗುಟಿನಿಂದ ಪಕ್ಷಿಗಳು ಅಲ್ಲೇ ಸಿಲುಕಿಕೊಂಡು ಸಾವನ್ನಪ್ಪಿದರೆ ಅವು ಅಲ್ಲೇ ಕೆಳಗೆ ಬಿದ್ದು ಮರಕ್ಕೆ ಶಕ್ತಿ ಸಿಗುತ್ತದೆ. ಈ ಪಿಸೋನಿಯಾ ಮರದಲ್ಲಿ ವರ್ಷಕ್ಕೆ 2 ಬಾರಿ ಮಾತ್ರ ಹೂಗಳು ಬಿಡುತ್ತದೆ. ಇಂತಹ ಮರಗಳನ್ನು ಪೆಸಿಫಿಕ್ ಸ್ಥಳೀಯ ಪ್ರದೇಶಗಳಲ್ಲಿ ಕಾಣಬಹುದು. ಹಾಗೆ ಪೆಸಿಫಿಕ್ ದ್ವೀಪಗಳು, ಏಷ್ಯಾ ಮತ್ತು ಆಸ್ಟ್ರೇಲಿಯಾಗಳಲ್ಲೂ ಕ್ಯಾಚ್ ಬರ್ಡ್ ಟ್ರೀಸ್ ಇವೆ. ಪಿಸಾನಿಯಾ ಕಾಡುಗಳಲ್ಲಿ ಸಾಮಾನ್ಯವಾಗಿ ಸೀಬರ್ಡ್ಸ್ ಗೂಡುಗಳನ್ನು ಮಾಡಿಕೊಂಡಿರುತ್ತದೆ. ಆದರೆ ಕಾಡಲ್ಲಿ ಇವು ಅಪಾಯಕಾರಿ ಪಕ್ಷಿಗಳಾಗಿವೆ. ಮರದ ಕೊಂಬೆಗಳಿಂದ ಗಟ್ಟಿಯಾದ ಗೂಡು ನಿರ್ಮಿಸಿಕೊಂಡು ಮೊಟ್ಟೆಗಳನ್ನು ಜಾಗೃತಗೊಳಿಸುತ್ತದೆ. ಆದರೆ ಮೊಟ್ಟೆಯೊಡೆದು ಮರಿಗಳಾದ ಮೇಲೆ ಕ್ಯಾಚ್ ಬರ್ಡ್ ಟ್ರೀಸ್ ಜಿಗುಟಾದ ಬೀಜದ ಗೊಂಚಲುಗಳಲ್ಲಿ ಸಿಲುಕಿಕೊಂಡು ಹಾರಲು ಸಾಧ್ಯವಾಗದೆ ಅಲ್ಲೇ ಹಸಿವಿನಿಂದ ಸಾವನ್ನಪ್ಪುತ್ತವೆ. ಇದೇ ರೀತಿ ಕೆಲ ವಿಷಕಾರಿ ಮರಗಳು ಸಹ ಭೂಮಿ ಮೇಲೆ ಇದೆ. ಗಾಳಿಯಿಂದಲೇ ಮನುಷ್ಯನು ಸಾವನ್ನಪ್ಪುವಂತಹ ಅಪಾಯಕಾರಿ ಮರಗಳಿವೆ. ಇನ್ನು ಕೆಲ ಮರ ಗಿಡಗಳು ಮುಟ್ಟಿದ ಕೂಡಲೇ ಚರ್ಮದ ಕಾಯಿಲೆ, ಅಲರ್ಜಿಯಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಇಂತಹ ವಿಷಕಾರಿ ಮರಗಳು ಹಾಗೂ ಸಸ್ಯ ಸಂಕುಲವನ್ನು ಇಂಗ್ಲೆಂಡ್ ದೇಶದಲ್ಲಿ ಕಾಣಬಹುದು. ನಾರ್ಥಂಬರ್ಲ್ಯಾಂಡ್ನಲ್ಲಿರುವ ಆಲ್ನ್ವಿಕ್ ಪಾಯ್ಸನ್ ಗಾರ್ಡನ್ ನಲ್ಲಿ 100ಕ್ಕೂ ಹೆಚ್ಚು ವಿಷಕಾರಿ ಮರಗಳು ಇವೆ. ಸೃಷ್ಟಿಯ ನಿಯಮ